ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ನೀವು ನಾನು ಹಾಕೊಂಡಿರೋ ಟಿ ಶರ್ಟಲ್ಲಿ ಗಮನಿಸ್ಬೋದು ನಾನು ಯಾವ ಟೀಮ್ನ ವಿಮರ್ಶೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತ. 9 ಟೀಮ್ ಆಲ್ರೆಡಿ ಆಗಿದೆ. ಸೊ ಇದು 10ನೇ ಟೀಮು, ಲಕ್ನೋ ಸೂಪರ್ ಜೈಂಟ್ಸ್ದು. ಸೊ ಹಾಗಾಗಿ ಆಲ್ಮೋಸ್ಟ್ ತುಂಬ ಹುಡುಕಿ ಆಲ್ಮೋಸ್ಟ್ ಇದು ಸೂಟ್ ಆಗುತ್ತೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ಅಂತ ಹೇಳ್ಬಿಟ್ಟು ಈ ಟಿ ಶರ್ಟ್ನ ಚೂಸ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಹೋಪ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಅನಿಸುತ್ತೆ ಅವ್ರದ್ದು ಕಲರ್ಗೆ. ಸೊ ಈಗ ಅವ್ರದ್ದು ಸ್ಕ್ವಾಡ್ ಹೇಗಿದೆ, ಅವ್ರದ್ದು ಆಕ್ಷನಲ್ಲಿ ಯಾರ್ಯಾರನ್ನ ಎಷ್ಟು ಕೋಟಿ ಕೊಟ್ಟು ತೊಗೊಂಡ್ರು, ಚೆನ್ನಾಗಾಯಿತು ಆಕ್ಷನ್ ಅವ್ರಿಗೆ. ಯಾಕೆಂತಂದರೆ ಬಹಳ ಕಾಂಟ್ರವರ್ಸಿ ಆಗಿದ್ದು ಲಕ್ನೋ ಸೂಪರ್ ಜೈಂಟ್ಸಲ್ಲಿ, ಅದು ಎಸ್ಪೆಷಲಿ ವಿತ್ ದ ಸ್ಟಾರ್ ಪ್ಲೇಯರ್ ಯಾರು KL ರಾಹುಲ್ ಜೊತೆ ಒಂಥರ ಮ್ಯಾಚ್ ಮಧ್ಯದಲ್ಲೇ ಅಂತಲೇ ಹೇಳಬೇಕು. ಇನ್ನೇನು ಜಸ್ಟ್ ಇವಾಗ ಮ್ಯಾಚ್ ಮುಗಿದಿದೆ, ಮ್ಯಾಚ್ ಮುಗಿದಿದ್ದ ನಂತರನೇ ಒಂಥರ ಹಿಂಗೆ ಅಂತಂದರೆ ಈ ಮ್ಯಾನೇಜರು ರಿಪೋರ್ಟಿ ಜಗಳ ಆಡ್ತಿರ್ತಾರಲ್ಲ ಆಫೀಸಲ್ಲಿ, ಕಾರ್ಪೊರೇಟ್ ಆಫೀಸರ್ಸಲ್ಲಿ, ಆ ಥರ ನಡೀತಾ ಇದೆ ಗೋಯಿಂಕಾಗೆ. ಆಮೇಲಿಂದ KL ರಾಹುಲ್ಗೆ, ಅಲ್ಲಿಗೂ KL ರಾಹುಲ್ ತುಂಬ ಸಮಾಧಾನದಿಂದ ಎಲ್ಲ ಹೇಳ್ತಿದ್ದಾರೆ, ನಮ್ಮ ಗೋಯಿಂಕಂದು ಬಾಡಿ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಿದ್ದೀರಾ, ಏನು ಹೊಡಿತಾ ಇದ್ದೀರಾ, ಅಷ್ಟು ಆಪೋನೆಂಟ್ ಅಷ್ಟು ಸುಲಭವಾಗಿ ಹೊಡಿತಾ ಇದ್ದಾರೆ, ನೀವೇನು ಮಾಡ್ತಾ ಇಲ್ಲ ಅನ್ನೋ ಥರ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಕಾಣಿಸ್ತಾ ಇತ್ತು. ಬಟ್ ಸ್ಟಿಲ್ ಅದನ್ನೆಲ್ಲ ಒಂದು ಸಹನೆಯಿಂದ ಹ್ಯಾಂಡಲ್ ಮಾಡೋದಕ್ಕೆ KL ರಾಹುಲ್ ಬಿಟ್ಟರೆ ಬೇರೆ ಯಾರಿಗೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ KL ರಾಹುಲ್ ಕೂಡ ಒಂದು ಫ್ರೆಂಡ್ಲಿ ನೋಟಲ್ಲೇ LSG ಇಂದ ಆಚೆ ಬರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವಾಗ ಹೋಗಿದ್ದಾರೆ. ಸೊ ನೋಡೋಣ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ KL ರಾಹುಲ್ ಅಂತ. ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಈ ವರ್ಷ ಆಕ್ಷನಲ್ಲಿ ಒಂದೇ ಒಂದು ತುಂಬ ಚೆನ್ನಾಗಿದ್ದು ಅಂತಂದರೆ ಅದು ಇವರು ಹೈಯೆಸ್ಟ್ ಬಿಡ್ ಮಾಡ್ತಾರೆ. ಇವ್ರದ್ದೇ ಹೈಯೆಸ್ಟ್ ಅನ್ನೋದು ಇವ್ರದ್ದು ಹೆಸರೇ ಆಗುತ್ತೆ. ಅಂದರೆ ದುಡ್ಡು ಖರ್ಚು ಮಾಡಿದ್ದು ಯಾರಪ್ಪ ಜಾಸ್ತಿ ಈ ಆಕ್ಷನಲ್ಲಿ ಹೈಯೆಸ್ಟ್ ಬಿಡ್ ಮಾಡಿದ್ದು ಯಾರಪ್ಪ ಒಬ್ಬ ಪ್ಲೇಯರ್ಗೆ ಅಂತಂದರೆ ಆ ಖ್ಯಾತಿ ಬಂದ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ದು. 27 ಕೋಟಿ ಕೊಟ್ಟು ತಗೊತಾರೆ ರಿಷಬ್ ಪಂತ್ನ. ಹೈಯೆಸ್ಟು ಈ IPL ಅಲ್ಲಿ ಮೆಗಾ ಆಕ್ಷನಲ್ಲಿ 2025ರಲ್ಲಿ ಇದೇ ಹೈಯೆಸ್ಟ್ 27 ಕೋಟಿ ಕೊಟ್ಟು ತೊಗೊಂಡಿದ್ದು. ಸೆಕೆಂಡ್ ಹೈಯೆಸ್ಟ್ ನಾವು ಆಲ್ರೆಡಿ ನೋಡಿದ್ವಿ 26.75 crores ಶ್ರೇಯಸ್ ಅಯ್ಯರ್ದಾಗಿತ್ತು. ಬಟ್ 27 crores ಹೋಗ್ತಾರೆ ರಿಷಬ್ ಪಂತ್ಗೆ. ಒಂಥರ ಆಲ್ ಔಟ್ ಹೋಗ್ತಾರೆ ಹೇಳಬೇಕು ಅಂತಂದರೆ ರಿಷಬ್ ಪಂತ್ಗೆ. ಯಾಕೆಂದರೆ ನಮಗೊಬ್ಬ ಒಳ್ಳೆ ಕ್ಯಾಪ್ಟನ್ ಬೇಕು, ಒಂದು ಅಗ್ರೆಸಿವ್ ಕ್ಯಾಪ್ಟನ್ ಬೇಕು, ಒಂದು ಅಗ್ರೆಸಿವ್ ಇಂಟೆಂಟ್ ಇರೋ ಕ್ಯಾಪ್ಟನ್ ಬೇಕು ಅಂತ ಹೇಳ್ಬಿಟ್ಟು ಆಲ್ ಔಟ್ ಹೋಗ್ಬಿಟ್ಟು ತೊಗೊತಾರೆ ರಿಷಬ್ ಪಂತ್ನ. ಎಸ್, ರಿಷಬ್ ಪಂತ್ ಅಗ್ರೆಸಿವ್ ಇಂಟೆಂಟ್ ಇರೋ ಪ್ಲೇಯರು, ಕ್ಯಾಪ್ಟನ್ನು, ಒಳ್ಳೆ IPL ಎಕ್ಸ್ಪೀರಿಯನ್ಸ್ ಇದೆ, ಲೀಡ್ ಮಾಡಿ, ಅದೆಲ್ಲ ಸರಿನೇ. ಬಟ್ ಅದಾದ್ಮೇಲಿಂದ ಬೇರೆ ಯಾರ್ಯಾರನ್ನ ತೊಗೊಂಡ್ರು, ಪ್ಲೇ ಆಫ್ಸ್ಗೆ ಬರೋ ಸಾಧ್ಯತೆ ಕೂಡ ಕಾಣಿಸ್ತಿದೆಯಾ ಇವ್ರದಲ್ಲಿ, ಇವ್ರ ಟೀಮಲ್ಲಿ ನೋಡ್ತಾ ಬಂದರೆ ಅದು ಕೂಡ ನಂಗೆ ಡೌಟ್ಫುಲ್ ಅಂತ ಅನಿಸ್ತಾ ಇದೆ. ಹೋಗ್ತಾ ನೋಡೋಣ, ಪ್ಲೇಯಿಂಗ್ ಲೆವೆನ್ ಎಲ್ಲ ನೋಡ್ತಾ ಬರೋಣ. ಒಂದು ಫೈರ್ ಪವರ್ ಇರ್ಬೋದು, ಒಂದು ರಿಲೇಬಲ್ ಪ್ಲೇಯರ್ ಅನ್ನೋದಿರ್ಬೋದು, ಒಂದು ಕನ್ಸಿಸ್ಟೆಂಟಾಗಿ ಆಡ್ಕೊಂಡ್ಬರ್ತಾನೆ, ಒಂದು ಪ್ರಾಮಿಸಿಂಗ್ ಪ್ಲೇಯರ್ ಅನ್ನೋದೇ ಯಾರೂ ಇಲ್ಲ ಇವ್ರದ್ರಲ್ಲಿ. ಸೊ ಹಾಗಾಗಿ ಈ ಸೀಸನಲ್ಲಿ ವೀಕೆಸ್ಟ್ ಲಿಂಕ್ ಅಂತ ಒಂದು ಕಾಣಿಸಿದೆ ಅಂತಂದರೆ ಅದು LSG ಅಂತ ಹೇಳ್ತೀನಿ. KL ರಾಹುಲ್ನ ಬಿಟ್ಕೊಟ್ಟು ಇವರು ಬೇರೆ ಕ್ಯಾಪ್ಟನ್ ಹುಡ್ಕೋ ಬರದಲ್ಲಿ ಎಷ್ಟು ಜಾಸ್ತಿ ದುಡ್ಡು ಖರ್ಚು ಮಾಡ್ತೀವಿ ಅನ್ನೋದನ್ನ ಇತ್ತು. ಅಟ್ ದ ಸೇಮ್ ಟೈಮ್ ಅಷ್ಟೇ ಬೇರೆ ಎಲ್ಲರನ್ನೂ ತಗೋಬೇಕು. ಯಾಕೆಂತಂದರೆ ಒಬ್ಬನಿಂದ ಆಡೋದಲ್ಲ ಇದು, 11 ಜನನೂ ಸಾಲಿಡ್ ಆಗಿರಬೇಕು. ಇಲ್ಲ ಅಂತಂದರೆ ಕಪ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಹೇಳಬೇಕು ಅಂತಂದರೆ 2022 2023ರಲ್ಲಿ ಪ್ಲೇ ಆಫ್ಸ್ಗೆ ಬಂದಂಥ ತಂಡ 2022ರಲ್ಲೇ ಇವರು ಬಂದಿದ್ದು. ಅದಕ್ಕಿಂತ ಮುಂಚೆ ಜಸ್ಟ್ 8 ಟೀಮ್ಗಳಿತ್ತು. GT ಆಮೇಲೆ LSG ಆ್ಯಡ್ ಆಗಿದ್ದು 2022ರಲ್ಲಿ. 2022ರಲ್ಲೂ ಇವರು ಪ್ಲೇ ಆಫ್ಸಿಗೆ ಬಂದಿದ್ದಾರೆ, 2023ರಲ್ಲೂ ಪ್ಲೇ ಆಫ್ಸಿಗೆ ಬಂದಿದ್ದಾರೆ, 2024ರಲ್ಲೊಂದು ಪ್ಲೇ ಆಫ್ಸಿಗೆ ಬರಲಿಲ್ಲ ಅಷ್ಟೇ. 2025ರಲ್ಲೂ ಬರೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ನನಗೆ. ಯಾಕೆ ಅಂತಂದರೆ ಇವರು KL ರಾಹುಲ್ನ ಕಳ್ಕೊಂಡು ಅದಾದ್ಮೇಲಿಂದ ಹೈಯೆಸ್ಟ್ ಬಿಡ್ ಮಾಡಿದೀವಿ ಅನ್ನೋ ಖ್ಯಾತಿ ಬಿಟ್ಟರೆ ಬೇರೆ ಯಾವ ಒಳ್ಳೆ ಪ್ಲೇಯರ್ಗಳ ಮೇಲೂ ಇವರು ಅಷ್ಟಾಗಿ ಬಿಡ್ ಮಾಡಲಿಲ್ಲ. ನೋಡ್ತಾ ಬರೋಣ ಇವಾಗ ಇವ್ರದ್ದು ಆಕ್ಷನ್ನಲ್ಲಿ ಯಾರ್ಯಾರನ್ನ ರಿಟೈನ್ ಮಾಡ್ಕೊಂಡಿದ್ರು ಅಂತ. ವೆಸ್ಟ್ ಇಂಡೀಸ್ ಮೂಲದಂಥ ನಿಕೋಲಾಸ್ ಪೂರನ್ನ 21 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊತಾರೆ. 21 ಕೋಟಿ ದೋ ವಾಸ್ ಆನ್ ಎ ಹೈಯರ್ ಎಂಡ್ ಅಂತಲೇ ಹೇಳಬೇಕು. 15 ಕೋಟಿ 16 ಕೋಟಿ ಆಕ್ಷನಲ್ಲಿ ಹೋಗಿದ್ರು 15 ಕೋಟಿ 16 ಕೋಟಿ ಮೇಲೆ ಹೋಗ್ತಿರಲಿಲ್ಲ ನಿಕೋಲಸ್ ಪುರನ್ನು. 21 ಕೋಟಿ ವಾಸ್ ಟೂ ಮಚ್ ಅಂತಲೇ ಹೇಳಬೇಕು. ರಿಟೈನ್ ಮಾಡ್ಕೊತಾರೆ 21 ಕೋಟಿ ಕೊಟ್ಟು. ಮಯಾಂಕ್ ಯಾದವ್ನ 11 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊತಾರೆ. ಮಯಾಂಕ್ ಯಾದವ್ ಹೇಳಬೇಕು ಅಂತಂದರೆ ಆಡಿದ್ದು 3ರಿಂದ 4 ಮ್ಯಾಚ್ ಅಬ್ಬಬ್ಬ ಅಂತಂದರೆ, ಅದರಲ್ಲೂ ಒಂದು ಮ್ಯಾಚಲ್ಲಂತೂ ಅರ್ಧಕ್ಕಿಂತ ಹೊಟ್ಟೋಗ್ತಾರೆ. ಒಂದು 3.5 ಮ್ಯಾಚ್ ಅಂತ ಇಟ್ಕೊಳ್ಳೋಣ, 3.5-4 ಮ್ಯಾಚ್. ಇವಾಗ್ಲೂ ಅವರು ಅಷ್ಟಾಗಿ ಫಿಟ್ ಇಲ್ಲ. ಈಗಲೂ NCAನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಮಯಾಂಕ್ ಯಾದವ್. ಹಾಗಾಗಿ ಪ್ರತಿ 14 ಮ್ಯಾಚ್ಗೂ ಲಭ್ಯನಾ, ದಟ್ ಈಸ್ ಆಲ್ಸೋ ಡೌಟ್ಫುಲ್. ಅದಾದ್ಮೇಲಿಂದ ರವಿ ಬಿಷ್ಣೋಯ್ನ 11 ಕೋಟಿ ಕೊಡ್ತಾ ಅಂತಾರೆ. ರವಿ ಬಿಷ್ಣೋಯ್ ವಾಸ್ ಎ ಡೀಸೆಂಟ್
11 ಕೋಟಿ ಹಿ ಡಿಸರ್ವ್ಸ್ ಇಟ್. ಯಾಕೆಂತಂದರೆ 4 ಓವರ್ ಕಷ್ಟ ಕೂಡ ಕೊಡ್ತಾರೆ ಬ್ಯಾಟ್ಸ್ಮನ್ಗೆ, ಅದ್ರ ಜೊತೆಗೆ ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು, ಜೊತೆಗೆ ಎಕ್ಸ್ಪೀರಿಯನ್ಸ್ನ ತೊಗೊಂಬರ್ತಾರೆ ರವಿ ಬಿಷ್ಣೋಯ್. ಸೊ ಸ್ಪಿನ್ನ ಇವರೇ ಲೀಡ್ ಮಾಡೋದು ಸ್ಪಿನ್ ಅಟ್ಯಾಕಲ್ಲಿ. ಮೋಸಿನ್ ಖಾನ್ನ 4 ಕೋಟಿಗೆ ರಿಟೈನ್ ಮಾಡ್ಕೊತಾರೆ, ಆಯುಷ್ ಬದೋನಿನ 4 ಕೋಟಿಗೆ ರಿಟೈನ್ ಮಾಡ್ಕೊತಾರೆ. ಮೋಸಿನ್ ಖಾನ್ನ ಅದಾದ್ಮೇಲೆ ಆಯುಷ್ ಬದೋನಿನ 4 ಕೋಟಿ ಕೊಟ್ಟು ಅನ್ಕ್ಯಾಪ್ ಪ್ಲೇಯರ್ಸ್ ಲಿಸ್ಟಲ್ಲಿ ರಿಟೈನ್ ಮಾಡ್ಕೊತಾರೆ. ಸೊ 5 ಜನನ ರಿಟೈನ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಮೋಸಿನ್ ಖಾನ್ ಬಗ್ಗೆ ಹೇಳಬೇಕು. ಮೋಸಿನ್ ಖಾನ್ ಒಂಥರ ಅಂಡರ್ ರೇಟೆಡ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಬೇಕು. ಇವ್ರದ್ದು ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷವೂ, ಬಟ್ ಒಂಥರ ಅನ್ನೋಟಿಸ್ ಆಗೇ ಹೊರಟೋಗ್ತಾರೆ ಇವ್ರು ಪ್ರತಿ ವರ್ಷವೂ. ಅದೇ ಬೇಜಾರು. ಪೇಸ್ ಇದೆ, ಲೈನ್ ಆ್ಯಂಡ್ ಲೆಂತ್ ಇದೆ, ಅಕ್ಯುರಸಿ ಇದೆ, ವಿಕೆಟ್ ಟೇಕಿಂಗ್ ಸ್ಕಿಲ್ಸ್ ಇದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ಕೊಂಬಂದಿದ್ದಾರೆ. ಬಟ್ ಅಷ್ಟಾಗಿ ನೋಟಿಸ್ ಆಗ್ತಾ ಇಲ್ಲ, ಅದೇ ಒಂದು ವಿಪರ್ಯಾಸ ಅಂತ ಹೇಳಬೇಕು. ಬಟ್ ಒಳ್ಳೆ ಬೌಲರು ಆನ್ ಪೇಪರ್ಸು, ಒಳ್ಳೆ 14ಕ್ಕೆ 14 ಮ್ಯಾಚ್ ಆಡುವಂಥ ಬೌಲರು ಮೋಸಿನ್ ಖಾನ್, ಇಫ್ ದೆರ್ ಈಸ್ ನೋ ಇಂಜುರಿ ಕನ್ಸರ್ನ್ಸ್. ಇವ್ರದ್ದು ಕೇಳ್ಪಟ್ಟೆ NCAನಲ್ಲಿ ಇವ್ರೂ ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಫಿಟ್ ಆಗಿದ್ದಾರೆ ಅಂತ ಗೊತ್ತಾಯಿತು ಅಂತಂದರೆ ದಟ್ ಈಸ್ ಎ ಬೂಸ್ಟ್ LSGಗೆ. ಇವ್ರದ್ದು ಬೌಲಿಂಗ್ ಬಗ್ಗೆ ಮಾತಾಡೋಗೇ ಇಲ್ಲ, ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಮಯಾಂಕ್ ಯಾದವ್ ಸ್ವಲ್ಪ ಓವರ್ ರೇಟೆಡ್ ಕಂಪೇರ್ಡ್ ಟು ಮೋಸಿನ್ ಖಾನ್. ಮೋಸಿನ್ ಖಾನ್ ಈಸ್ ಫಾರ್ ಬೆಟರ್, ಮಚ್ ಬೆಟರ್ ಅಂತ ಹೇಳ್ತೀನಿ. ಯಾಕೆಂತಂದರೆ ಇವ್ರದ್ದು ಒಂಥರ ನೋಟಿಸ್ ಆಗಿಲ್ಲ, ಅವ್ರದ್ದು ತುಂಬ ಬಿಲ್ಡಪ್ಸು ಓವರ್ ಹೈಪ್ ಆಗೋಯ್ತು. ಬಟ್ ಮೋಸಿನ್ ಖಾನ್ದು ಆ ಥರದ್ದು ಯಾವುದೂ ಆಗಿಲ್ಲ. ಸೊ ಹಾಗಾಗಿ ಅನ್ನೋಟಿಸ್ಡ್ ಆಗಿದ್ದಾರೆ ಅಷ್ಟೇ. ಆಯುಷ್ ಬದೋನಿ ಒಂಥರ ಫಿನಿಶಿಂಗ್ ರೋಲ್ ಕೊಟ್ಟರು ಮಾಡ್ತಾರೆ, 2 ಡೌನ್ ಇಳಿಸಿದ್ರು ಮಾಡ್ತಾರೆ, ಯಾವುದೇ ಸ್ಲಾಟ್ ಕೊಟ್ಟರು ಆಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಯಾವಾಗ ಚಾನ್ಸ್ ಸಿಗುತ್ತೆ ಅವಾಗೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಆಯುಷ್ ಬದೋನಿ. ಒಂಥರ ಫ್ಲೆಕ್ಸಿಬಲ್ ಪ್ಲೇಯರು, 360 ಡಿಗ್ರಿ ಪ್ಲೇಯರು, ಎಲ್ಲ ಟೆಕ್ಸ್ಟ್ ಬುಕ್ ಶಾಟ್ಸ್ಗಳು ಇವರಲ್ಲಿದೆ ಅಂತ ಹೇಳ್ಬೋದು ಆಯುಷ್ ಬದೋನಿ. ಬಟ್ ಸ್ಟಿಲ್ ತುಂಬ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು, ಅದು ಹೋಗ್ತಾ ಸಿಗುತ್ತೆ, ಗ್ರ್ಯಾಜುಯಲಿ ಬರುತ್ತದು. ಇನ್ನೂ ಇವ್ರದ್ದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು ಅದೆಲ್ಲ ಇಲ್ಲ. ಬಟ್ ಡೊಮೆಸ್ಟಿಕಲಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಆಯುಷ್ ಬದೋನಿ. ಈ 5 ಜನ ಬಂದು ರಿಟೆನ್ಷನ್ ಲಿಸ್ಟಲ್ಲಿ ಬಂದರೆ, ಇನ್ನು ಟಾಪ್ ಬೈಸ್ ಯಾವುದು ಅಂತ ನೋಡ್ತಾ ಬರೋಣ. ಆಲ್ರೆಡಿ ನಾನು ಹೇಳ್ದಂಗೆ 27 ಕೋಟಿ ಕೊಟ್ಟು ರೆಕಾರ್ಡ್ ಮಾಡ್ಕೊತಾರೆ, ನಮ್ಮದೇ ಈ ಸತಿ ಹೈಯೆಸ್ಟ್ ಬಿಡ್ ಅಂತ ರಿಷಬ್ ಪಂತ್ ಅಂತ ತೊಗೊತಾರೆ. ರಿಷಬ್ ಪಂತ್ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರು. ಅದಾದಮೇಲಿಂದ IPL ಅಲ್ಲಿ ಹಲವಾರು ಫ್ರಾಂಚೈಸೀಸ್ಗಳಿಗೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಕ್ಯಾಪ್ಟನ್ನೇ ಆಗಿದ್ದಾರೆ ರಿಷಬ್ ಪಂತ್ ಅವರು. ಅಗ್ರೆಸಿವ್ ಇಂಟೆಂಟ್ ಇರ್ಬೋದು, ಇವ್ರದ್ದು ಕೀಪಿಂಗ್ ಇರ್ಬೋದು, ಯಾವ್ದು ಬಗ್ಗೆನೂ ಮಾತಾಡೋಂಗಿಲ್ಲ. ಅದ್ರ ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾರೆ. ನಮಗೆ ಸ್ಟಂಪ್ ಮೈಕ್ಸಲ್ಲೆಲ್ಲ ಕೇಳಿಸ್ತಾ ಇರುತ್ತೆ. ಸೊ ಹಂಗಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಪೈಸಾ ವಸೂಲಿ, ಇವ್ರನ್ನ ತೊಗೊಂಡಿದ್ರಲ್ಲಿ ಏನು ಬೇಜಾರಿಲ್ಲ. ಆವೇಶ್ ಖಾನ್ನ 9 ಕೋಟಿ 75 ಲಕ್ಷಕ್ಕೆ ತೊಗೊತಾರೆ. ಆವೇಶ್ ಖಾನ್ ತುಂಬ ಇನ್ಕನ್ಸಿಸ್ಟೆಂಟು. ವಿಕೆಟ್ ಟೇಕಿಂಗ್ ನ್ಯಾಕ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾರೆ. ಜೊತೆಗೆ ಈ ವರ್ಷದ ಪೇಸ್ ಅಟ್ಯಾಕ್ನ ಲೀಡ್ ಮಾಡ್ತಾ ಇರೋದು ಆವೇಶ್ ಖಾನೇ LSGಗೆ. ಅದಾದಮೇಲೆ 8 ಕೋಟಿ ಕೊಟ್ಬಿಟ್ಟು ಆಕಾಶ್ ದೀಪ್ನ ತೊಗೊತಾರೆ. ಆಕಾಶ್ ದೀಪ್ ನಮ್ಮ RCBನಲ್ಲಿ ಇದ್ದವರು, ಒಳ್ಳೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಟೆಸ್ಟ್ ಮ್ಯಾಚಸ್ ಆಡಿದ್ದಾರೆ. ಸೊ ಹಂಗಾಗಿ ಆಕಾಶ್ ದೀಪ್ನ 8 ಕೋಟಿ ತೊಗೊಂಡಿದ್ದು ಒಳ್ಳೆ ಬೈ ಅಂತ ಹೇಳಬೇಕು. ಡೇವಿಡ್ ಮಿಲ್ಲರ್ನ 7.5 ಕೋಟಿಗೆ ತೊಗೊತಾರೆ. ಡೇವಿಡ್ ಮಿಲ್ಲರ್ನ GT ಅವರು ಖಂಡಿತ ಮಿಸ್ ಮಾಡ್ಕೊತಾರೆ ಅಂತ GT ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವ್ರದ್ದು ಮಿಡಲ್ ಆರ್ಡರ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡೋದೇ ಡೇವಿಡ್ ಮಿಲ್ಲರು. ಕಿಲ್ಲರ್ ಮಿಲ್ಲರ್ ಅಂತಲೇ ಹೆಸರುವಾಸಿಯಾಗಿರೋ ಡೇವಿಡ್ ಮಿಲ್ಲರು ಇವ್ರಿಗೆ ಒಂಥರ ಒಂದು ಹೋಪ್, ಎ ರೇ ಆಫ್ ಹೋಪ್ ಅಂತ ಒಂದು ಏನಾದ್ರು ಇತ್ತು ಅಂತಂದರೆ ಅದು ಡೇವಿಡ್ ಮಿಲ್ಲರಿಂದನೇ ಬರಬೇಕು ಮಿಡಲ್ ಆರ್ಡರಲ್ಲಿ. ಅಬ್ದುಲ್ ಸಮಾದ್ನ 4 ಕೋಟಿ 20 ಲಕ್ಷಕ್ಕೆ ತೊಗೊತಾರೆ. ಅಬ್ದುಲ್ ಸಮಾದ್ ಕೂಡ ಒಂದು ಅಗ್ರೆಸಿವ್ ಇಂಟೆಂಟ್ ಇರೋ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. ನಾವು ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ದೀವಿ, SRHಗೆಲ್ಲ ಆಡಿದ್ದಾರೆ ಇವರು. ಹಲವಾರು ಮ್ಯಾಚಸ್ಗಳನ್ನ ಗೆಲ್ಲಿಸಿ ಕೂಡ ಕೊಟ್ಟಿದ್ದಾರೆ ಅಬ್ದುಲ್ ಸಮಾದ್. ಮಿಡಲ್ ಆರ್ಡರ್ ಮತ್ತು ಇವರು ಮಿಡಲ್ ಆರ್ಡರ್ ಸ್ಟ್ರೆಂಥನ್ ಮಾಡೋದಕ್ಕೆ ಅಂತಲೇ ತೊಗೊಂಬಂದಿರೋದು. ಅದಾದಮೇಲಿಂದ ಇಷ್ಟು ಟಾಪ್ ಬೈಸ್ ಆದರೆ ಬೇರೆ ಯಾರ್ಯಾರನ್ನೆಲ್ಲ ತೊಗೊಂಡ್ರು ಅಂತ ನೋಡ್ತಾ ಬರೋಣ. ಮಿಚೆಲ್ ಮಾರ್ಷ್ನ ತೊಗೊತಾರೆ 3 ಕೋಟಿ 40 ಲಕ್ಷಕ್ಕೆ. ಮಿಚೆಲ್ ಮಾರ್ಷ್ ಇಂಜುರಿ ಪ್ರೋನ್ ಪ್ಲೇಯರು, ಬಟ್ ಈ ವರ್ಷ ಆಲ್ರೆಡಿ ಬಂದಿದ್ದಾರೆ ಸ್ಕ್ವಾಡ್ಗೆ, ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಥರದ ಇಂಜುರಿ ಆಗದೇ ಇರಲಿ, ಪೂರ್ತಿ ಸೀಸನ್ ಆಡಲಿ ಅಂತ ಅನ್ಕೊಳ್ಳೋಣ. ಯಾಕೆಂತಂದರೆ ಇವರಲ್ಲಿ ಫಾರಿನ್ ಪ್ಲೇಯರ್ಸು ಇವರಲ್ಲಿ ಫಾರಿನ್ ಪ್ಲೇಯರ್ಸ್ ಚೆನ್ನಾಗಿರೋದು ಬಂದ್ಬಿಟ್ಟು ಸ್ವಲ್ಪ ಲಿಮಿಟೆಡ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಮಿಚೆಲ್ ಮಾರ್ಷ್ ಒನ್ ಆಫ್ ದಿ ಓಪನಿಂಗ್ ಸ್ಲಾಟಲ್ಲಿ ಆಡಲೇಬೇಕಾಗಿರೋವಂಥ ಪ್ಲೇಯರು. ಸೊ ಹಂಗಾಗಿ ಯಾವುದೇ ಥರದ ಇಂಜುರಿ ಕನ್ಸರ್ನ್ಸ್ ಇಲ್ಲದೇ ಇರಲಿ ಅಂತ ಅಂದ್ಕೊಳ್ಳೋಣ. ಅದ್ರ ಜೊತೆಗೆ ಮಿಚೆಲ್ ಮಾರ್ಷ್ ನಾವು ಆಲ್ರೆಡಿ ನೋಡಿದ್ದೀವಿ, ಆಸ್ಟ್ರೇಲಿಯಾ ಮೂಲದಂಥ ಪ್ಲೇಯರು, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅಂತ ಪ್ಲೇಯರು, ಬೌಲಿಂಗ್ ಕೂಡ ಇದೆ, ಬ್ಯಾಟಿಂಗ್ ಕೂಡ ಇದೆ, ಅಗ್ರೆಸಿವ್ ಇಂಟೆಂಟ್ ಇರೋವಂಥ ಪ್ಲೇಯರು. ಇತ್ತೀಚೆಗೆ ಸ್ವಲ್ಪ ಲಯ ಕಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಬಟ್ IPL ಅಂತ ಬಂತು ಅಂತಂದರೆ, ಆಮೇಲಿಂದ ನಾಕೌಟ್ ಸ್ಟೇಜ್ ಅಂತ ಬಂತು ಅಂತಂದರೆ ಆಸ್ಟ್ರೇಲಿಯನ್ ಮೈಂಡ್ಸೆಟ್ ಅಂತೂ ಇದ್ದೇ ಇರುತ್ತೆ ಮಿಚೆಲ್ ಮಾರ್ಷಲ್ಲಿ. ಅದಾದಮೇಲಿಂದ ಶಹಬಾಜ್ ಅಹಮದ್ನ 2 ಕೋಟಿ 40 ಲಕ್ಷಕ್ಕೆ ತೊಗೊತಾರೆ. ಶಹಬಾಜ್ ಅಹಮದ್ ಬಗ್ಗೆ ನಾವು ಹೇಳಬೇಕು, RCBನಲ್ಲಿದ್ದವ್ರು ಇವರು. ಅದಾದಮೇಲಿಂದ SRHL ಆಡಿದ್ರು ಲಾಸ್ಟ್ ಇಯರು. ಈ ವರ್ಷ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಬಂದಿದ್ದಾರೆ. ಗನ್ ಫೀಲ್ಡರು,
ಅದಾದ್ಮೇಲಿಂದ ಹ್ಯಾಂಡಿ ಬ್ಯಾಟ್ಸ್ಮನ್, ಅದಾದ್ಮೇಲಿಂದ ಇಫ್ ಇಟ್ ಈಸ್ ಹಿಸ್ ಡೇ ಬೌಲಿಂಗಲ್ಲೂ ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿರ್ತಾರೆ. ಬಟ್ ಸಮ್ಟೈಮ್ಸ್ ಬೌಲಿಂಗಲ್ಲಿ ಎಕ್ಸ್ಪೆನ್ಸಿವ್ ಆಗಿರೋದನ್ನು ಸಹ ನಾವು ನೋಡಿದ್ದೀವಿ. 2,40,00,000 ವಾಸ್ ಎ ವೆರಿ ಗುಡ್ ಡೀಲ್ ಅಂತ ಹೇಳಬೇಕು. ಏಡನ್ ಮಾರ್ಕ್ರಮ್ನ 2 ಕೋಟಿ ಕೊಟ್ಟು ತೊಗೊತಾರೆ. ಏಡನ್ ಮಾರ್ಕ್ರಮ್ ತುಂಬ ಹಲವಾರು ವರ್ಷದ್ದು ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರು. ಸೌತ್ ಆಫ್ರಿಕಾ ಮೂಲದಂಥ ಏಡನ್ ಮಾರ್ಕ್ರಮ್ ಕ್ಯಾಪ್ಟನ್ಸಿ ಮೆಟೀರಿಯಲ್ಲು, ಅದ್ರ ಜೊತೆಗೆ ಇವರು ಲೀಡರ್ಶಿಪ್ಪಲ್ಲಿ ಇದ್ದೇ ಇರ್ತಾರೆ. ಸೊ ಇವ್ರದ್ದು ಇನ್ಪುಟ್ಸು ಕ್ಯಾಪ್ಟನ್ಗೆ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಏಡನ್ ಮಾರ್ಕ್ರಮ್ನ ಇವರು ಬರೀ ನಾಟ್ ಜಸ್ಟ್ ಆಸ್ ಎ ಪ್ಲೇಯರ್, ಆ್ಯಸ್ ಎ ಲೀಡರ್ಶಿಪ್ ಪ್ಯಾನಲಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಏಡನ್ ಮಾರ್ಕ್ರಮ್ ಅವ್ರದ್ದು ಆಲ್ರೌಂಡ್ ಎಬಿಲಿಟಿ ಕೂಡ ಇದೆ. ನಾಟ್ ಜಸ್ಟ್ ಎ ಬ್ಯಾಟ್ಸ್ಮನ್, ಅವರು ಬೌಲಿಂಗ್ ಕೂಡ ಇದೆ. ಬೌಲಿಂಗಲ್ಲೂ ಅವ್ರು ಹ್ಯಾಂಡಿ 1 or 2 overs ಇವರಿಂದ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಡೀಸೆಂಟ್ ಆಫೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಲೈಟ್ಲಿ ಒಂದೊಂದು ಸತಿ ಎಕ್ಸ್ಪೆನ್ಸಿವ್ ಆಗ್ತಾರೆ, ಬಟ್ ಸ್ಟಿಲ್ ಎ ಹ್ಯಾಂಡಿ ಬೌಲರ್ ಅಂತಲೇ ಹೇಳಬೇಕು. ಮ್ಯಾಥ್ಯೂ ಬ್ರೀಡ್ಸ್ಕಿನ ತೊಗೊತಾರೆ 75 ಲಕ್ಷಕ್ಕೆ. ಇವರು ಬಂದ್ಬಿಟ್ಟು ಸೌತ್ ಆಫ್ರಿಕಾ ಮೂಲದಂಥ ಪ್ಲೇಯರು, ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿರುವಂಥ ಪ್ಲೇಯರು ಮ್ಯಾಥ್ಯೂ ಬ್ರೀಡ್ಸ್ಕಿ. ಬಟ್ ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್, ಇವರು ಪ್ಲೇಯಿಂಗ್ 11 ಇರೋದು ಸ್ವಲ್ಪ ಅಸಾಧ್ಯ ಅಂತಲೇ ಹೇಳಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಫ್ ಅನ್ ಇಂಜುರಿ ಆರ್ ಸಮ್ ಎಮರ್ಜೆನ್ಸಿ, ಇವರು ಅವಾಗ ಪ್ಲೇಯಿಂಗ್ 11ಗೆ ಬರೋ ಸಾಧ್ಯತೆ ಇರುತ್ತೆ. ಶಮಾರ್ ಜೋಸೆಫ್ನ 75 ಲಕ್ಷಕ್ಕೆ ತೊಗೊತಾರೆ. ಶಮಾರ್ ಜೋಸೆಫ್ದು ಒಂದು ತಮಾಷೆನೇ ಆಯಿತು ಅಂತ ಹೇಳಬೇಕು. ಶಮಾರ್ ಜೋಸೆಫ್ನ ಮುಂಬೈ ಇಂಡಿಯನ್ಸ್ ಅವ್ರು ತೊಗೊಂಡಿರ್ತಾರೆ. ಅದಾದ್ಮೇಲಿಂದ ಇವರು RTM ಒಂದಿರುತ್ತಲ್ಲ ಎತ್ತುತ್ತಾರೆ, ಒಂದು RTM ಮಾಡೋಣ ಅಂತ ಗೋಯಿಂಕಾ ಎತ್ತುತ್ತಾರೆ. ಮುಂಬೈ ಇಂಡಿಯನ್ಸ್ ಅವರು ಆಯಿತು ನೀವೇ ಇಟ್ಕೊಳ್ಳಿ ಅಂತ ಬಿಟ್ಕೊಟ್ಬಿಡ್ತಾರೆ. ಸೊ ಶಮಾರ್ ಜೋಸೆಫ್ನ 75 ಲಕ್ಷಕ್ಕೆ RTM ಅಲ್ಲಿ ತೊಗೊತಾರೆ ಲಕ್ನೋ ಸೂಪರ್ ಜೈಂಟ್ಸು. ಶಮಾರ್ ಜೋಸೆಫ್ನ ನಾವು ನೋಡಿದ್ದೀವಿ, ವೆಸ್ಟ್ ಇಂಡೀಸ್ ಮೂಲದಂಥ ಪ್ಲೇಯರು. ಬೇಸಿಕಲಿ ಈಸ್ ಎ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಬೇಕು. ಬ್ಯಾಟಿಂಗಲ್ಲೂ ಸಮ್ಟೈಮ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬಟ್ ಪ್ರೈಮರಿ ರೋಲ್ ಬಂದ್ಬಿಟ್ಟು ಬೌಲಿಂಗ್ ಇವ್ರದ್ದು. ಸೊ ನೋಡಬೇಕು ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ. ಯಾಕೆಂತಂದರೆ ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್, ಇವ್ರಿಗೂ ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಗೋದು ಕಷ್ಟ. ಅನ್ಲೆಸ್ ಆ್ಯಂಟಿಲ್ ಕಂಡೀಷನ್ಸ್ ಅಪ್ಲೈ, ಇಂಜುರಿ ಕನ್ಸರ್ನ್ಸು ಎಮರ್ಜೆನ್ಸಿ ಇತ್ತು ಅಂತಂದರೆ ಇವ್ರನ್ನ ಆಡಿಸಬಹುದು. ಆಮೇಲಿಂದ ವೆನ್ಯೂ ಮೇಲೂ ಡಿಪೆಂಡ್ ಆಗುತ್ತೆ. ಸಿದ್ಧಾರ್ಥನ ತೊಗೊತಾರೆ 75 ಲಕ್ಷಕ್ಕೆ. ಸಿದ್ಧಾರ್ಥನ ನಾವು ಲಾಸ್ಟ್ ಇಯರ್ ನೋಡಿದ್ದೀವಿ, ಒಳ್ಳೆ ಟರ್ನ್ ಮಾಡೋ ಎಬಿಲಿಟಿ ಇರೋವಂಥ ಬೌಲರು. ಕೊಹ್ಲಿ ವಿಕೆಟ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಜಸ್ಟಿನ್ ಲ್ಯಾಂಗರ್ ಕೂಡ ಇವ್ರನ್ನ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಹಲವಾರು ವಿಡಿಯೋಗಳಲ್ಲಿ. ಒಳ್ಳೆ ಪೊಟೆನ್ಷಿಯಲ್ ಇರೋವಂಥ ಬೌಲರು ಸಿದ್ಧಾರ್ಥ್ ಅಂತ. ಸೊ ನೋಡೋಣ ಈ ವರ್ಷ ಏನೇನು ಚಮತ್ಕಾರ ಮಾಡ್ತಾರೆ ಅಂತ. ತುಂಬ ಚಿಕ್ಕ ಹುಡುಗ, ಒಂದು ಬ್ರೈಟ್ ಫ್ಯೂಚರ್ ಇದೆ ಸಿದ್ಧಾರ್ಥ್ಗೆ. ನೋಡೋಣ ಏನು ಮಾಡ್ತಾರೆ ಫ್ಯೂಚರಲ್ಲಿ ಅಂತ. ಅಶ್ವಿನ್ ಕುಲಕರ್ಣಿನ 30 ಲಕ್ಷಕ್ಕೆ ತೊಗೊತಾರೆ. ಅಶ್ವಿನ್ ಕುಲಕರ್ಣಿ ಕೂಡ ಒಂದು ಫಾಸ್ಟ್ ಬೌಲರು. ಹಂಗ್ರೇಕರ್ನ 30 ಲಕ್ಷಕ್ಕೆ ತೊಗೊತಾರೆ. ಯುವರಾಜ್ ಚೌಧರಿನ 30 ಲಕ್ಷಕ್ಕೆ ತೊಗೊತಾರೆ. ಪ್ರಿನ್ಸ್ ಯಾದವ್ನ 30 ಲಕ್ಷಕ್ಕೆ ತೊಗೊತಾರೆ. ಆಕಾಶ್ ಸಿಂಗ್ನ 30 ಲಕ್ಷಕ್ಕೆ ತೊಗೊತಾರೆ. ಆಕಾಶ್ ಸಿಂಗ್ ಮೋಸ್ಟ್ ಪ್ರಾಬ್ಲಿ RCB ನೆಟ್ ಪ್ರಾಕ್ಟೀಸಲ್ಲಿ ಇದ್ರು ಅಥವಾ MI ಅಲ್ಲಿ ಇದ್ರು ಅಂತ ಸಹ ಅನ್ಸುತ್ತೆ ನನಗೆ. ದಿಗ್ವೇಶ್ ಸಿಂಗ್ನ 30 ಲಕ್ಷಕ್ಕೆ ತೊಗೊತಾರೆ. ಹಿಮ್ಮತ್ ಸಿಂಗ್ನ 30 ಲಕ್ಷಕ್ಕೆ ತೊಗೊತಾರೆ. ಆರ್ಯನ್ ಜುವೆಲ್ನ 30 ಲಕ್ಷಕ್ಕೆ ತೊಗೊತಾರೆ. ಓವರ್ ಆಲ್ ಸ್ಕ್ವಾಡ್ ಚೆನ್ನಾಗಿದೆ, ಬಟ್ ಬೌಲಿಂಗಲ್ಲಿ ತುಂಬ ಕನ್ಸರ್ನ್ಸ್ ಕಾಣಿಸ್ತಾ ಇದೆ. ಬ್ಯಾಟಿಂಗಲ್ಲಿ ಇಟ್ಸ್ ಗುಡ್. ನಮಗೆ 3 ಜನ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ಸ್ ಇರೋದು ಚೆನ್ನಾಗಿದೆ. ರಿಷಬ್ ಪಂತ್ ಇರ್ಬೋದು, ಅದಾದಮೇಲಿಂದ ನಿಕೋಲಸ್ ಪುರಾನ್ ಇರ್ಬೋದು, ಅದಾದಮೇಲಿಂದ ಡೇವಿಡ್ ಮಿಲ್ಲರ್ ಇರ್ಬೋದು. 3 ಜನ ತುಂಬ ಪವರ್ಫುಲ್ ಮಾಡಿಕೊಡ್ತಾರೆ ಮಿಡಲ್ ಆರ್ಡರ್ನ. ಬಟ್ ಅದನ್ನು ಡಿಫೆಂಡ್ ಮಾಡೋದಕ್ಕೆ ಒಂದು ಬೌಲರ್ಸ್ ಅಂತ ಬೇಕಲ್ಲ, ಅದು ಇವ್ರದಲ್ಲಿ ಸ್ವಲ್ಪ ಮಿಸ್ ಆಗ್ತದೆ. ಇವ್ರದ್ದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನೋಡ್ತಾ ಬಂತು ಅಂತಂದರೆ ಇವ್ರಿಗೆ ಬೇರೆ ಆಪ್ಷನೇ ಇಲ್ಲ. ಮಿಚೆಲ್ ಮಾರ್ಷು, ಏಡನ್ ಮಾರ್ಕ್ರಮ್ಮೇ ಓಪನಿಂಗ್ ಸ್ಲಾಟಲ್ಲಿ ಬರಬೇಕು. ಅದಾದಮೇಲಿಂದ ಆಯುಷ್ ಬದೋನಿ 1 ಡೌನಲ್ಲಿ ಬರಬೇಕು. ಸ್ವಲ್ಪ ಆ್ಯಂಕರಿಂಗ್ ರೋಲ್ ಪ್ಲೇ ಮಾಡುವಂಥ ಕ್ಯಾಲಿಬರ್ ಇರೋವಂಥ ಪ್ಲೇಯರು ಆಯುಷ್ ಬದೋನಿ. 2 ಡೌನ್ ರಿಷಬ್ ಪಂತ್ ಬರ್ಬೋದು. ಯಾಕೆ ಅಂತಂದರೆ ಇವ್ರದಲ್ಲಿ ಬೆಸ್ಟ್ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ರಿಷಬ್ ಪಂತ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ಅಷ್ಟು T20 ಅಷ್ಟು ಆಡ್ಬಿಟ್ಟಿದ್ದಾರೆ. ಸೊ T20 ಎಕ್ಸ್ಪೀರಿಯನ್ಸ್ ಅಷ್ಟು ಇರೋದ್ರಿಂದ ಲೆಟ್ ಯುವರ್ ಬೆಸ್ಟ್ ಪ್ಲೇಯರ್ ಫೇಸ್ ದಿ ಮೋರ್ ನಂಬರ್ ಆಫ್ ಬಾಲ್ಸ್ ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ರಿಷಬ್ ಪಂತ್ನ 2 ಡೌನಲ್ಲಿ ಆಡಿಸ್ಬಹುದು. ಅಬ್ದುಲ್ ಸಮಾದ್ನ 3 ಡೌನ್ ಆಡಿಸಿದ್ರೆ ನೆಕ್ಸ್ಟ್ ಇನ್ನು ಫಿನಿಶಿಂಗ್ ರೋಲ್ಸಲ್ಲಿ ಡೇವಿಡ್ ಮಿಲ್ಲರ್, ಅದಾದಮೇಲೆ ನಿಕೋಲಸ್ ಪುರನ್ನ ಆಡಿಸ್ಬೋದು. ಅದಾದಮೇಲೆ ಇವ್ರದ್ದು ಬೌಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬೌಲಿಂಗ್ ಕೂಡ ಎಲ್ಲರೂ ಒಂಥರ ಪಾರ್ಟ್ ಟೈಮರ್ಸ್ ಥರ ಅನಿಸ್ಬಿಡ್ತಾರೆ, ಅದೇ ಬೇಜಾರು. ಶಹಬಾಜ್ ಅಹ್ಮದ್, ಹೀ ಈಸ್ ಆಲ್ಸೋ ನಾಟ್ ಎ ಪ್ರೈಮರಿ ಸ್ಪಿನ್ನರ್ ಅಂತ ಹೇಳೋಕ್ಕಾಗಲ್ಲ. ಹೀ ಈಸ್ ಲೈಕ್ ಎನ್ ಆಲ್ರೌಂಡರ್. ಬ್ಯಾಟಿಂಗ್ ಕೂಡ ಇದೆ, ಹಿ ಕ್ಯಾನ್ ಬಿ ಹ್ಯಾಂಡ್ ವಿತ್ ದ ಬಾಲ್ ಟು ಅನ್ನೋ ಥರ. ಬಟ್ 14 ಮ್ಯಾಚ್ ಆಡಿಸೋ ಎಲ್ಲ ಸಾಧ್ಯತೆಗಳಿದೆ ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್. ಸೊ ಶಹಬಾಜ್ ಅಹ್ಮದ್ ಅವರು ಸಮ್ಟೈಮ್ಸ್ ಎಕ್ಸ್ಪೆನ್ಸಿವ್ ಆಗಿರೋದನ್ನ ನೋಡಿದ್ದೀವಿ ನಾವು. ಅದಾದಮೇಲಿಂದ ರವಿ ಬಿಷ್ಣೋಯ್ ಲೀಡ್ ಮಾಡಬೇಕು ಈ ಸತಿ ಇವ್ರದ್ದು ಸ್ಪಿನ್ ಅಟ್ಯಾಕ್ನ. ಆವೇಶ್ ಖಾನು ಇವ್ರದ್ದು ಪೇಸ್ ಅಟ್ಯಾಕ್ನ ಲೀಡ್ ಮಾಡಬೇಕು. ಆವೇಶ್ ಖಾನ್ ಇರ್ಬೋದು, ರವಿ ಬಿಷ್ಣೋಯ್ ಇರ್ಬೋದು, ದೇ ಹ್ಯಾವ್ ಬೀನ್ ಎಕ್ಸ್ಪೆನ್ಸಿವ್ ಇನ್ ಫ್ಯೂ ಆಫ್ ದ ಗೇಮ್ಸ್. ವಿಕೆಟ್ ತೆಗೆಯೋ ಎಬಿಲಿಟಿ ಹೇಗಿದೆಯೋ ಅದೇ ಥರನೇ ಎಕ್ಸ್ಪೆನ್ಸಿವ್ ಕೂಡ ಆಗಿದ್ದಾರೆ ಆವೇಶ್ ಖಾನು. ಆಕಾಶ್ ದೀಪ್ ಒಂದು ಒಳ್ಳೆ ಪಿಕ್ ಅಂತ ಹೇಳಬೇಕು. ಒಂದು ಪೊಟೆನ್ಷಿಯಲ್ ಎಕ್ಸ್ಪೀರಿಯನ್ಸ್ನ ತೊಗೊಂಬರ್ತಾರೆ ಆಕಾಶ್ ದೀಪ್.
ಅದಾದ್ಮೇಲಿಂದ ಇವರು ಇಂಪ್ಯಾಕ್ಟಾಗಿ ಯಾರನ್ನೋ ಉಪಯೋಗಿಸ್ಕೋಬೋದು ಅಂತಂದರೆ ಇಬ್ಬರು NCAನಲ್ಲೇ ಇದ್ದಾರೆ ಇವಾಗ, ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತಾರೆ. ಮಾಯಾಂಕ್ ಯಾದವ್, ಮೋಸಿನ್ ಖಾನ್, ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಉಪಯೋಗಿಸ್ಕೋಬೋದು. ಇಬ್ಬರೂ ಫಿಟ್ ಆದರು ಅಂತಂದರೆ ಇಬ್ಬರೂ ಪ್ಲೇಯಿಂಗ್ 11ಗೆ ಬರೋ ಚಾನ್ಸಸ್ ಇರುತ್ತೆ. ಆಗ ಶಹಬಾಜ್ ಅಹ್ಮದ್ನ ಇಂಪ್ಯಾಕ್ಟ್ ಆಗಿ ಉಪಯೋಗಿಸ್ಕೋಬೋದು ಇವರು. ಸೊ ನೋಡೋಣ ಹೇಗೆ ಟರ್ನ್ಔಟ್ ಆಗುತ್ತೆ ಅಂತ. ಸೊ ಇವ್ರದಲ್ಲಿ ಎಷ್ಟು ಬ್ಯಾಟಿಂಗ್ ಚೆನ್ನಾಗಿದೆಯೋ ಬೌಲಿಂಗ್ ಅಷ್ಟೇ ಸ್ವಲ್ಪ ವಲ್ನರಬಲ್ ಅಂತ ಅನಿಸ್ತಾ ಇದೆ. ಸೊ ಇವರು 200-220 ಹೊಡೆದ್ರೂ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸ್ತಾ ಇದೆ LSG ಅವರು. ಸೊ ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ಹಂಗಾಗಿ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್.